ಐ ಲವ್ ಲದಾಖ್. ರೋಡ್ ಎಷ್ಟು ಭಯಂಕರ ಇದೆ. ಗಾಡಿಗಳೆಲ್ಲ ಒಳ್ಳೆ ಆಟ ಸಾಮಾನು ಕಂಡಂಗೆ ಕಾಣ್ತಿದ್ರು ಗುರು. ನೋಡ್ ಗುರು, ಇಲ್ಲಿ ಸ್ಕೂಟಿಲಿ ಮಗು ಕರ್ಕೊಂಡ್ ಬಂದವ್ರೆ. ಸೂಪರ್. ವಾಪಸ್ ಹೋಗೋದ ನಾವಿಬ್ರು ಇಳಿದು ನಡಿಯೋ. ನಿಂಗೂ ಮದ್ವೆ ಆದ್ಮೇಲೆ ನಿಂಗೂ ಗೊತ್ತಾಯ್ತಾ? ನಡಿ. ಇಲ್ಲ ಇಲ್ಲ, ಗ್ಲಾಸ್ ಗೀಸ್ ನೀರೆಲ್ಲ ಫ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಿಮಾ, ಐ ಲವ್ ಯು. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಲೇಗ್ ಬಂದು 2 ದಿವಸ ಲೇ ಸುತ್ತಮುತ್ತ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಆಯ್ತು. ಇವಾಗ ನಮ್ದು ಡೈರೆಕ್ಟ್ ಕಾರ್ದುಂಗ್ಲಾ ಹೊಡಿತಾ ಇದೀವಿ. ಆಕ್ಚುಲಿ ಕಾರ್ದುಂಗ್ಲಿಂದ ಹುಂಡರ್ಗ್ ಹೋಗ್ಬೇಕಾಗಿತ್ತು. ಇವತ್ತು ದಿವಸದಲ್ಲಿ ನಾವು ಲೇಗೆ ಸ್ಟೇ ಆಗ್ಬೇಕಾಗಿತ್ತು. ಬಟ್ ಏನಂತ ಹೇಳಿದ್ರೆ ಲೇ ಅಲ್ಲಿ ಸ್ಟೇ ಮಾಡಕ್ಕೆ ಕ್ಯಾಂಪಿಂಗ್ ಎಲ್ಲ ಪರ್ಮಿಷನ್ ಇಲ್ಲ. ಹಂಗಾಗಿ ಡೈರೆಕ್ಟ್ ನಾವು ಕಾರ್ದುಂಗ್ಲಾ ಹೋಗಿ ಕಾರ್ದುಂಗ್ಲಾ ಪಾಸ್ ನ ನೆಕ್ಸ್ಟ್ ಮುಂದೆ ಎಲ್ಲ ಡೌನ್ ಅಲ್ಲಿ ಎಲ್ಲರೂ ಕ್ಯಾಂಪಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಆಲ್ಮೋಸ್ಟ್ ನಿನ್ನೆ ಇವತ್ತು 2 ದಿವಸದಿಂದ ನಾವು ಇಲ್ಲೇ ಲೇ ಸರೌಂಡಿಂಗ್ 20-25 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೀವಲ್ಲ. ಹಂಗಾಗಿ ಅದು ಆಟೋಮೆಟಿಕ್ ಆಗಿ ಬಾಡಿ ಆಲ್ರೆಡಿ ಅಕಮಡೈಸ್ ಆಗಿರುತ್ತೆ. ಸೊ ನೋಡ್ಬೋದು, ನೋಡಿ ಹೋಗ್ತಾ ಇದೀವಿ ಮೇಲ್ಗಡೆಗೆ. ಹೋಗ್ತಾ ಫುಲ್ ಸ್ನೋ ಇರುತ್ತೆ. ಇವಾಗ ಕಾರ್ದುಂಗ್ಲಾ ಪಾಸ್ ಅಲ್ಲಿ ನಮ್ಗೆ ಸ್ನೋ ಸಿಗುತ್ತೆ. ಅದಾಗ್ತಿ ಇಳಿದ್ಮೇಲೆ ಮತ್ತೆ ಇನ್ನೆಲ್ಲೂ ಸ್ನೋ ಸಿಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಾವು ಹುಂಡರ್ ಆಗಿರ್ಬೋದು ಅದೆಲ್ಲ ಹೋಗ್ತೀವಲ್ಲ, ಎಲ್ಲ ಕೋಲ್ಡ್ ಇರುತ್ತೆ ಬಟ್ ಸ್ನೋ ಇರಲ್ಲ. ಹೆವಿ ಕೋಲ್ಡ್ ಇರುತ್ತೆ, ಡೆಸರ್ಟ್ ಎಲ್ಲ ಇರುತ್ತೆ. ಸೊ ಇಲ್ಲಿಂದ ಇವಾಗ ನಾವು ಕಾರ್ದುಂಗ್ಲಾ ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿ ನೈಟ್ ಎಲ್ಲ ಅಡಿಗೆ ಮಾಡಿ ಅಲ್ಲಿಗೆ ಒಂದು ಎಪಿಸೋಡ್ ಮಾಡ್ತೀನಿ, ಎಂಡ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಏನು ರೌಂಡಿಂಗ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಒಂದೊಂದೇ ಒಂದೊಂದು ಎಪಿಸೋಡ್ ತರ ಪ್ಲಾನ್ ಮಾಡ್ತಾ ಇದೀನಿ. ವಾಯ್ಸ್ ಎಲ್ಲ ಆಲ್ರೆಡಿ ಚೇಂಜ್ ಆಗಿದೆ, ಸ್ವಲ್ಪ ಫೀವರಿಶ್ ಇದೆ. ಮಾತೆ ತಗೋಬೇಕು ಅನ್ಕೊಂಡೆ ಮರ್ತೆ ಹೋಗ್ಬಿಟ್ಟೆ. ಇದೆಲ್ಲ ಲಾಸ್ಟ್ ಟೈಮ್ ನಾವು ಈ ರೋಡ್ ಅಲ್ಲಿ ಬಂದಾಗ ತಾರ್ ರೆಡಿನೇ ಆಗಿರ್ಲಿಲ್ಲ. ಸಿಕ್ಕಾಬಟ್ಟೆ ಇದಾಗಿತ್ತು, ಏನಂತಾರೆ ಎಲ್ಲ ಡ್ಯಾಮೇಜ್ ಐತಾರೆ. ರೋಡ್ ರೆಡಿ ಮಾಡ್ತಾ ಇದ್ರು. ಇವಾಗ ಇನ್ನೊಂದ್ ಸ್ವಲ್ಪ ಆ ಕಡೆ ಪೆಂಡಿಂಗ್ ಇದೆ. ಅದಾಗೋದ್ರೆ ನಮ್ಗೆ ಲೇ ಇಂದಾನೆ ಡೈರೆಕ್ಟ್ ಇದು ಸಿಕ್ಬಿಡುತ್ತೆ. ನೋಡಿ ಒಳ್ಳೆ ಸಣ್ಣ ಸೆಟ್ ಆಗೋಗ್ಬಿಡುತ್ತೆ. ನಾವು ಗೊತ್ತಿಲ್ಲ, ನಮ್ಗೆ 1 hour ಇದೆ ಕಾರ್ದುಂಗ್ಲಾಗೆ. ಈ ಸತಿ ಸ್ವಲ್ಪ ಸ್ಕೇರಿ ಆಗಿರುತ್ತೆ, ಹೇಗಾಗುತ್ತೆ ಏನು ಅಂತ ಹೋಗ್ತಾ ಗೊತ್ತಾಗುತ್ತೆ. ಬಾಯ್ಸ್ ರೆಡಿನಾ? ನುಗ್ಲಿ. ಡೈರೆಕ್ಟ್ ಆಗಿ ನಾನು ನಿಮ್ಗೆ ಇಲ್ಲಿರೋ ಒಂದು ಕೆಫೆ ಇದೆ, ಅಲ್ಲಾದ್ರಲ್ಲಿ ಸ್ಟಾಪ್ ಕೊಡ್ತೀವಿ. ಇಲ್ಲ ಡೈರೆಕ್ಟ್ ಆಗಿ ಕಾರ್ದುಂಗ್ಲಾದಲ್ಲಿ ತೋರಿಸ್ತೀವಿ. ನೋಡಿ ಇದೆ ಐ ಲವ್ ಲದಾಖ್ ಅಂತ ಹೇಳ್ಬಿಟ್ಟು. ಯೂಶಲಿ ಇಲ್ಲಿ ಸ್ನಾಕ್ಸ್ ಎಲ್ಲ ಇರುತ್ತೆ, ಏನೋ ಕ್ಲೋಸ್ ಮಾಡಿಬಿಟ್ಟವ್ರೆ. ಮಾರ್ನಿಂಗ್ ಎಲ್ಲ ಓಪನ್ ಇರುತ್ತೆ, ಚೆನ್ನಾಗಿರುತ್ತೆ. ಇಲ್ಲೊಂದು ಫುಲ್ ವ್ಯೂ ಸಿಗುತ್ತೆ ಲದಾಖ್ದೆಲ್ಲ. ಐ ಲವ್ ಲದಾಖ್ ಇಲ್ಲಿಂದ ಕಾಣಿಸುತ್ತೆ. ಲಾಸ್ಟ್ ಟೈಮ್ ನಾನು ಹಿಮ ಇಲ್ಲೇ ಬಂದು ಫೋಟೋಸ್ ಎಲ್ಲ ತಗೊಂಡು ಹೋಗಿದ್ವಿ. ಸೊ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರೋದೆಲ್ಲ ಇಲ್ಲಿದೆ. ಹೆಮ್ಮೆಯ ಕನ್ನಡಿಗ ನೋಬಿತಾ ಇವಂದಿದೆ ಇಲ್ಲಿ, ಹಂಗೆ ನಮ್ಮ ಪ್ರಣವ್ದಿದೆ. ಇಷ್ಟೊಂದು ಸ್ಟಿಕ್ಕರ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ತೈತೆ ಯಾವ್ದು ಅಂತ. ಆಹಾ ಚಳಿ ಹೊಡಿತಾ ಇದೆ ಗುರು. ಎಲ್ಲ ಇಷ್ಟೊಂದು ಇರೋದ್ರಿಂದ ಗೊತ್ತಾಗ್ತಿಲ್ಲ ಯಾವ್ದಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದ್ರೆ ನಂದು ಇಲ್ಲೇ ಇದೆ. ಇವಾಗ ಹಾಕಿದ್ ನಾನು ಹೊಸ ಸ್ಟಿಕ್ಕರ್. ಅದು ರೋಡ್ ಎಷ್ಟು ಭಯಂಕರವಾಗಿದೆ. ಟಿಪ್ಪಲ್ಲಿದ್ದೀನಿ ನಾನು. ಹಿಮಾಲಯ ಮೌಂಟೇನ್ಸ್. ಗಾಡಿಗಳೆಲ್ಲ ಒಳ್ಳೆ ಆಟ ಸಾಮಾನು ಕಂಡಂಗೆ ಕಾಣ್ತಿದ್ದಾವೆ ಗುರು. ಅಲ್ಲಿ ಟ್ರಕ್ ಬರ್ತಿದೆ ಒಂದು, ಹೆಂಗ್ ಕಾಣ್ತಿದೆ, ಆಟ ಸಾಮಾನು ಥರ ಕಾಣ್ತಿದೆ ಟ್ರಕ್. ಮಾತಾಡೋಕ್ಕಾಗ್ತಿಲ್ಲ, ಅದು ಆಕ್ಸಿಜನ್ ಲೆವೆಲ್ ಕಡಿಮೆ ಬಿಡುತ್ತಲ್ಲ, ಹಂಗಾಗಿ ಸ್ವಲ್ಪ ಸ್ಲೋ ಆಗಿ ಮಾತಾಡಬೇಕು. ಇದಕ್ಕೆ ಆ್ಯಕ್ಚುಲಿ ಇಲ್ಲಿ ಫೋಟೋ ತಗೊಳಕ್ಕೆ 10 ರೂಪಾಯಿ ಕೊಡಬೇಕು. ಇವತ್ತು ಯಾರು ಕೇಳೋರೇ ಇಲ್ಲ. ಹಿಮಾ, ಐ ಲವ್ ಯು. ನೋಡ್ ಗುರು, ಇಲ್ಲಿ ಸ್ಕೂಟಿಲಿ ಮಗು ಕರ್ಕೊಂಡ್ ಬಂದವ್ರೆ. ಸೂಪರ್. ವಾವ್, ನಾವ್ ಹೊರಡ್ತಾ ಇದೀವಿ. ಇವಾಗ ಬಂದ್ರು. ಯಾವ ಗಾಡಿ ಏನು ಅಂತಿಲ್ಲ, ಧೈರ್ಯ ಒಂದಿರ್ಬೇಕಷ್ಟೇ. ಧೈರ್ಯ ಒಂದಿತ್ತು ಅಂದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನನ್ನ ಮಗಳು ಕರ್ಕೊಂಡ್ ಬರ್ಬೇಕಾಯ್ತು, ನಾನು ನನ್ನ ಹೆಂಡತಿ ಮಗಳು ಬರ್ಬೇಕಾಯ್ತು. ಮಿಸ್ ಯು ಗಾಯ್ಸ್. ಏನ್ ಬೈ ನಾವಿಬ್ರು ವಾಪಸ್ ಹೋಗೋದಾ ಹೇಳಿ? ವಾಪಸ್ ಹೋಗೋದಾ ನಾವಿಬ್ರು ಇಳಿದು? ನಡಿಯೋ. ನಿಂಗೂ ಮದ್ವೆ ಆದ್ಮೇಲೆ ನಿಂಗೂ ಗೊತ್ತಾಯ್ತದೆ. ವೆನ್ ಯು ಲವ್ ಸಮನ್ ವೆರಿ ಟ್ರೂ ಅಲ್ಲ, ಯು ಮಿಸ್. ನಿಜ, ಪ್ರತಿ ಕ್ಷಣದಲ್ಲೂ ಪ್ರತಿ ಖುಷಿಲೂ ಅವರೇ ಜ್ಞಾಪಕ ಬರ್ತಾರೆ. ಎಂಟ್ರಿ ಇರುತ್ತೆ, ಎಷ್ಟು ಜನ ಏನು ಎತ್ತ ಅಂತ ಹೇಳ್ಬಿಟ್ಟು ಆರ್ಮಿದು ನೋಡೋಣ. ಅವಾಗೆಲ್ಲ ನಾವು ನಿಲ್ಸಿದ್ವಿ ಬೈಕಲ್ಲಿ ಹೋದಾಗೆಲ್ಲ, ಕಾರಲ್ಲಿ ನಿಲ್ಲಿಸ್ತಾರ ಏನೋ ಗೊತ್ತಿಲ್ಲ. ನೋಡು ದೇವ್ರೆ, ದುಡ್ಡು ಕೊಡಪ್ಪ, ತುಂಬಾ ದುಡ್ಡು ಕೊಡಪ್ಪ. ಒಂದು ಗೂರ್ಕ ತಗೊಂಡು ಇಟ್ಕೊಂತೀನಿ ನಾನು. ಸುಮ್ಮನೆ ಓಡಿಸಿಲ್ಲ ಅನ್ನೋ ಪರವಾಗಿಲ್ಲ. ಗುರ್ಕನ ಕೊಡಿಸ್ತೀನಿ ಬನ್ನಿ ಬೈ. ನಾನೇ ಯಾರಿಗೆ ಯಾರು ಬಿಟ್ಟೈತೆ ಡೈಗ್ನೋಸ್ ತಗೊಂಡಿಲ್ಲ. ಅದಾಗ ಒಂದು ಸ್ವಲ್ಪ ಏನೋ ಇಕ್ಕತ್ತಾಗ್ತಿರುತ್ತೆ, ಒಂದು ಸ್ವಲ್ಪ ತಗೋತಿದ್ದೀನಿ. ಬಾಯ್ಸ್, look at me boys. What's up bro? Look at my face boys. ಏನಾಯ್ತು? ಯಾಕೆ ಏನಾಯ್ತು ಬೈ? ನಿಲ್ಸ್ಲಾ? ಇಲ್ಲ ಒಂದು ಸ್ವಲ್ಪ ಹೆಡೇಕ್ ಆಯ್ತಾಯ್ತು. ಆಕ್ಸಿಜನ್ ಅದೊಂದು 2 ಪಫ್ ತಗೊಂಡ್ರೆ ಸರಿಯಾಗಿ ಫುಲ್ಲು ಉಸಿರು ಆಚೆ ಬಿಟ್ಟು ಪ್ರೆಸ್ ಮಾಡ್ತಾ ಹಿಂಗೆ ಬರ್ತಾ
ಸ್ನೋ ಸಿಗ್ತಾ ಇದೆ, ನಾವು ಹೋಗೋಷ್ಟು ಕತ್ಲಾಗತ್ತೆ ಗೊತ್ತಾಗಲ್ಲ. ಬಟ್ ಮುಂದೆ ಎಲ್ಲ ಒಳ್ಳೆ ಸ್ನೋ ಬಿಡ್ ಥರ ಆಗಿದೆ. ಸೊ ಗ್ಲಾಸ್ ಎಲ್ಲ ಕೋಲ್ಡ್ ಆಗಿಬಿಡ್ತೀವಿ ಫುಲ್ಲು. ಗ್ಲಾಸ್ ಗೀಸು ನೀರೆಲ್ಲ ಫ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸಾಕದಾಗಿದೆ ಗುರು. ಅದು ಎಷ್ಟು ಸತಿ ಬಂದ್ರು ಅದೇ ಎಕ್ಸೈಟ್ಮೆಂಟು, ಅದೇ ಚಿಕ್ಕ ಮಕ್ಳ ಥರ. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ, ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಸೊ ಫೈನಲಿ ಇವಾಗ ನಾವು ರೀಚ್ ಆಗಿದ್ದೀವಿ ಕಾರ್ದುಂಗ್ಲಾ. ಇದೆ ಕಾರ್ದುಂಗ್ಲಾ ಪಾಸ್. ಆಲ್ಟಿಟ್ಯೂಡ್ ಬಂದ್ಬಿಟ್ಟು 17,982 ಫೀಟಲ್ಲಿ ಇದೆ. ಇದು ಸ್ನೋ ನೋಡಿ ಹೇಗಿದೆ. ಓಡಿ 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 ಬ್ರೋ, ಓಡಿ ಬ್ರೋ, ಓಡಿ ಬ್ರೋ, ಓಡಿ 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 ಓಡಿ. ಫಸ್ಟ್ ಸ್ನೋ. ಕಾಲೊಳಗಡೆ ಸ್ನೋ ಹೋದ್ರೆ ಚಳಿ. ಕಾರ್ದುಂಗ್ಲಾ ಪಾಸ್ ಸುಸ್ತಾಗ್ತಿದೆ, ಸಿಕ್ಕಾಬಟ್ಟೆ ಚಳಿ ಇದೆ ಗುರು. ನಾನಂತೂ ಜಾಕೆಟ್ ಹಾಕೋಬಿಟ್ಟೆ. ಇನ್ನೂ ಮೇಲೆ ಜಾಕೆಟ್ ಇದೆ, ಆ ಜಾಕೆಟ್ ಹಾಕೋಬೇಕು. ಇದು ಸಿಂಪಲ್ ಅಷ್ಟೇ. ಇಲ್ಲಿಂದ ಇಳಿತ ಮತ್ತೆ ನಾರ್ಮಲ್ ಆಗುತ್ತೆ. ಕತ್ಲಾಗ್ತಾ ಬಂತಲ್ಲ, ಹಂಗಾಗಿ ಕೆಳಗಡೆ ಸಿಕ್ಕಾಬಿಟ್ಟು ಇವಾಗ ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೈಟೆಲ್ಲ ಕರ್ಗುತ್ತೆ, ಮತ್ತೆ ಬೆಳಗ್ಗೆ 4 ಗಂಟೆ ಟೈಮ್ಗೆಲ್ಲ ಫುಲ್ಲು ಮತ್ತೆ ಸ್ಟಾರ್ಟ್. ಇದು ಆ್ಯಕ್ಚುಲಿ ವಿಂಟರಲ್ಲಿ ಬಂದರೆ ಇಡೀ ರೋಡೆಲ್ಲ ಸ್ನೋ ಇರುತ್ತೆ. ನಾನು ಜೂನ್ ಫಸ್ಟ್ ಬಂದಿದ್ವಲ್ಲ, ಎಷ್ಟು ಸ್ನೋ ಇತ್ತು ಗೊತ್ತಾ. ಇಲ್ಲಿ ಗಾಡಿ ಓಡ್ಸೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸ್ನೋ ಇತ್ತು. ಎಲ್ಲ ಕಡೆ ಸ್ನೋ. ಫ್ರೆಂಡ್ ಆರ್ಮಿ ಬೇಸ್ ಕ್ಯಾಂಪ್ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ನಾವು 15,300 ಫೀಟಲ್ಲಿ ಇದ್ದೀವಿ. ನೋಡ್ತಾ ಇದ್ದೀವಿ ಯಾರು ಸಿಗ್ತಾರ ಏನಿತ್ತು ಅಂತ. ನನ್ನ ಆಲ್ಟಿಟ್ಯೂಡಲ್ಲಿ ಇದ್ದೀವಿ. ಸಿವಿಲ್ ವೆಹಿಕಲ್ ನಾಟ್ ಅಲೌಡ್ ಅಂತ ಹಾಕೋರೆ. ಯಾವ ರೆಸ್ಟೋರೆಂಟ್ ಎಲ್ಲ ಇದೆ, ಇದು ಮೋಸ್ಟ್ಲಿ ಇದೆ ಅನ್ಸುತ್ತೆ ಅವ್ರು ಹೇಳಿದ್ದು. ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರು. ಯಾರು ಇದ್ದಾರಾ? ನೂಬ್ರಾ ವ್ಯಾಲಿ ಕೆಮಿಸ್ಟ್ ಅಂದರೆ ಮೆಡಿಕಲ್ ಸ್ಟೋರ್ ಏನೋ ಇದೆ, ಇಲ್ಲ ಮುಂದೆ ಇದೆಯಾ ರೆಸ್ಟೋರೆಂಟ್. ಇದು ಇಲ್ಲ ಆಚೆ ಹಾಕೋಲ್ಲ ಬಿಡಿ. ಕೇಳ್ಕೊಂಬರಕ್ಕೆ ಹೋಗಿದ್ದಾನೆ ಧೀರಜ್. ಇಲ್ಲೆಲ್ಲೋ ಬಂದಿದ್ದೀವಿ. ಸಖತ್ ಅಡ್ವೆಂಚರಸ್ ಆಗಿದೆ ಮಾತ್ರ. ಓಕೆ, ನಾವು ಫೈನಲ್ ಆಗಿ ಇವಾಗ ಕಾರ್ದುಂಗ್ ರೀಚ್ ಆಗಿದ್ದೀವಿ. ನಮ್ಮ ಪ್ಲಾನ್ ಇದ್ದಿದ್ದು ಅದೇ ಲೇಯಲ್ಲಿ ಕ್ಯಾಂಪ್ ಮಾಡೋಣ ಅಂತ. ಬಟ್ ಲೇಯಲ್ಲಿ ಕ್ಯಾಂಪಿಂಗ್ ಎಲ್ಲ ಸ್ವಲ್ಪ ಸಮಸ್ಯೆ ಅಲ್ವಾ, ಹಂಗಾಗಿ ಮುಂದೆ ಕಾರ್ದುಂಗ್ಲಾ ಪಾಸ್ ಆಗಿ ಮುಂದಕ್ಕೆ ಒಂದು 9 ಕಿಲೋಮೀಟರ್ ಮೇಲೆ ಮಾಡ್ಬೋದು ಅಂತ ಹೇಳಿದ್ರು. ಹಂಗಾಗಿ ಬಂದ್ವಿ. ಇಲ್ಲಿ ಕಾರ್ದುಂಗ್ ಅಂತ, ಕಾರ್ದುಂಗ್ಲಾ ಇಂದ ಮುಂದೆ ಬಂದ್ರೆ ಕಾರ್ದುಂಗ್ ಅಂತ ಹೇಳ್ಬಿಟ್ಟು ಕಾರ್ದುಂಗ್ ವ್ಯೂ ರೆಸ್ಟೋರೆಂಟ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಕ್ಯಾಂಪ್ ಮಾಡ್ಕೊಂಡಿದೀವಿ. ಸೊ ಇಲ್ಲೆಲ್ಲ ಒಂದು ಲೇಬರ್ಸ್ ಕ್ಯಾಂಪ್ ತರ ಏನೋ ಇದೆ ಇಲ್ಲಿ. ಸೊ ನೋಡ್ಬೇಕು. ಸೊ ಇವಾಗ ಎಲ್ಲ ಟೆಂಟ್ ಸೆಟಪ್ ಮಾಡ್ಕೊಂಡು ಕುಕಿಂಗ್ ಎಲ್ಲ ಮಾಡ್ಕೊಂಡು ಇಲ್ಲೇ ಮಲಗಿ ಬೆಳಗ್ಗೆ ಇಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಫಸ್ಟ್ ನಮ್ಗೆ ಏನಂದ್ರೆ ಮೇನ್ ಯಾವಾಗೂ ಮೆಜಾರಿಟಿ ಕೆಲಸ ಬರೋದು ಟೆಂಟ್ ಒಂದ್ಸತಿ ಸೆಟಪ್ ಆಗ್ಬಿಡ್ತು ಅಂದ್ರೆ ಬೇರೆ ಏನು ಇರಲ್ಲ. ರೈಸ್ ಬಾತ್ ಏನಾದ್ರು ಮಾಡೋಣ ಅಂತ. यूट्यूब चैनल है हमारा, तो उसके लिए वीडियो के लिए ऐसे ही ट्रैवल करते ऐसे ही आ रहे हैं. हम बेंगलुरु से, ಕರ್ನಾಟಕ. ಸೆಟಪ್ ಮಾಡಿದ್ದೀವಿ. ಕಲ್ಯಾಣ ಒಂದ್ ಸ್ವಲ್ಪ ರೈಸ್ ವಾಶ್ ಮಾಡ್ಕೋತಾ ಇದ್ದಾರೆ ಇಲ್ಲಿ. ನೋಡಿ ಫುಲ್ ಹೆಂಗಿದೆ ಇಲ್ಲಿ, ಸಕ್ಕದಾಗಿದೆ ಕ್ಲೈಮೇಟ್. ಇಲ್ಲಿ ಚಂದಮಾಮ ಕೂಡ ಕಾಣ್ತಾ ಇದ್ದಾನೆ. ಸೊ ಇವಾಗ ಇದ್ರಲ್ಲಿ 3 ಲೋಟ 1.5 ಅಂದ್ರೆ ಡಬಲ್ 3 ಹಾಕಿದ್ರೆ ಸರ್ ಕರೆಕ್ಟ್ ಆಗುತ್ತೆ. ಹೊಸ ಕುಕ್ಕರ್ ಉಪ್ಸೋದು ಇವತ್ತು ರೆಡಿ. ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಕೆ ಏನೇನು ಬೇಕಲ್ಲ ರೆಡಿ ಮಾಡ್ಕೋತಾ ಇದೀವಿ. ಕುಕಿಂಗ್ ಇನ್ಚಾರ್ಜ್ ಕಲ್ಯಾಣ್ ತಗೊಂಡಿದ್ದಾರೆ. ಫಸ್ಟ್ ಟೈಮ್ ಇದ್ರಲ್ಲಿ ನಾವು ಕಟಿಂಗ್ ಕೂಡ ಮಾಡ್ತಿರೋದು. ಇದು ಒಂದು ಪೋರ್ಟೇಬಲ್ ಸ್ಟವ್ ತರ ಬರ್ನಲ್. ಇದು ಬರ್ನಲ್ ಇದ್ರ ಮೇಲ್ಗಡೆ ಫಿಕ್ಸ್ ಮಾಡ್ಕೋಬೇಕು. ಇದು ಓಪನ್ ಆಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ನೋಡಕ್ ಹಿಂಗಿದೆ ಅಲ್ಲ, ಇವಾಗ ಫಿಟ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗ್ ಕಾಣುತ್ತೆ ಅಂತ. ಹಿಂಗೆ ಹಾಕಿ ತಿರ್ಗಿಸ್ಬೇಕಿತ್ತು, ಟೈಟ್ ಮಾಡಿ. ಇದು ಓಪನ್, ಇದು ಲೈಟ್. ಕಲ್ಯಾಣ್ ಇವಾಗ ಆಂಧ್ರ ಸ್ಟೈಲ್ ಟೊಮೆಟೊ ಗೊಜ್ಜು ಮಾಡ್ತಾರೆ ಅಂತ. ಜೀರಿಗೆ ಇದೆ ಇಟ್ಟಿದ್ದೀನಿ ನೋಡಿ, ಅದೇ ಜೀರಿಗೆ ಮಿಕ್ಸ್ ಇದೆ ಅದ್ರಲ್ಲಿ. ಜೀರಿಗೆ ಮತ್ತೆ ಇದು ಓಂ ಕಾಳು ಜೀರಿಗೆ ಮಿಕ್ಸ್ ಇದೆ. ಓಹೋ, ತಡ್ಕ ಹಾಕ್ತಾರೆ. ಸೂಪರ್ ಸೂಪರ್ ನೋಡಿ. ಈ ತರ ಯಾರು ಮಾಡಕ್ ಆಗುತ್ತಾ? ಎಕ್ಸ್ಟ್ರೀಮ್ ಅಡ್ವೆಂಚರ್ ನಮ್ದು. ಎಷ್ಟು 15,000 ಫೀಟ್ ಅಲ್ಲ ಬ್ರೋ, ಅದು 17,000 ಫೀಟ್ ಆಕ್ಚುಲಿ. ಕಲ್ಯಾಣ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅದೃಷ್ಟ ಮಾಡಿರ್ತಾಳೆ ಪಾಪ. ಬರೀ ತಲೆನೋವು ಅಡುಗೆ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಫುಲ್ ರೆಸ್ಟೋರೆಂಟ್ ಅಲ್ಲಿ ಏನ್ ಸಿಗುತ್ತೆ ಎಲ್ಲ ಮಾಡಿಟ್ಬಿಡ್ತಾರೆ ಅನ್ಸುತ್ತೆ. ಏನೇನ್ ಮಾಡ್ತೀರಾ ಬ್ರೋ? ಎಲ್ಲ ಮಾಡ್ತೀನಿ. ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀರಾ? ಸೂಪರ್ ಸೂಪರ್. ಓಕೆ, ಬಂದಿಲ್ಲ ಅಂದ್ರು ಹೆಂಡತಿಗೋಸ್ಕರ ಕಲ್ತ್ ಮಾಡ್ತಾರಂತ. ನಿಮ್ಗೆ ಇಷ್ಟ ಕುಕಿಂಗ್? ಇಷ್ಟ, ತುಂಬಾ ಇಷ್ಟ. ಓಕೆ, ಆಕ್ಚುಲಿ ಕಲ್ಯಾಣ್ ಅವ್ರು ಬಾರ್ಬಿಕ್ಯೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ಬಾರ್ಬಿಕ್ಯೂ ನಾವು ಮಾಡಿದಾಗ ಕಪ್ಪಾಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಅವ್ರು ಗೋಲ್ಡನ್ ಬ್ರೌನ್ ಸಕ್ಕದಾಗಿ ಮಾಡ್ತಾರೆ. ಕರೆಕ್ಟ್ ಆಗಿ ಗೋಲ್ಡನ್ ಬ್ರೌನ್ ಹೆಂಗಿರ್ಬೇಕು ಹಂಗೆ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಫಸ್ಟ್ ಅಂದ್ರೆ ಸತೀಶ್ ಅಣ್ಣ ನಾವು ಮಾಡಾದ್ಮೇಲೆ ನಾನು ಮತ್ತೆ ಕಲ್ಯಾಣ್ ಅವ್ರು ಇಬ್ಬರೇ ಕ್ಯಾಂಪಿಂಗ್ ಮಾಡಿದ್ವಿ. ಅವಾಗ ಮಾಡಿದ್ರು, ಏನ್ ಸಕ್ಕದಾಗಿತ್ತು ಗೊತ್ತಾ. ನನಗಂತೂ ಬ್ಯಾಂಕಾಕ್ ಅಲ್ಲಿ ತಿಂದಿದ್ದು ಬಾರ್ಬಿಕ್ಯೂ ಸ್ಟಿಕ್ ನ್ಯಾಪ್ಕ ಬಂದ್ಬಿಟ್ಟು ಹಂಗಿತ್ತು. ಈ ದಿವಸ ಅಭಿ ಭಟ್ರು ಅನ್ನೋರು ಅಡುಗೆ ಮಾಡ್ಬೇಕು. ಇವತ್ತು ನಾವು ಕಲ್ಯಾಣ್ ಭಟ್ರು ಅನ್ಬೇಕು. ನೆಕ್ಸ್ಟ್ ನಮ್ಮ ಕ್ಯಾಂಪಿಂಗ್ ಮಾಡಿದಾಗ ಬ್ರೋ ಒಳ್ಳೊಳ್ಳೆ ಡಿಶಸ್ ಹೇಳ್ಕೊಡಿ ಆಯ್ತಾ. ನೀವು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಒಳ್ಳೊಳ್ಳೆ ಅಡುಗೆ ಮಾಡ್ತೀರಾ ನೀವು. ಅದೆಲ್ಲ ನಮ್ಗೆ ಒಂಚೂರು ಟೈಮ್ ಸಿಗಲ್ಲ, ಅದಕ್ಕೆ ಒಂದು ಸ್ವಲ್ಪ ತಗೋಬೇಕು ಐಟಮ್ಸ್ ಮಾಡೋದು ಸ್ವಲ್ಪ ಟೈಮ್. ಇಲ್ಲಿ ಹಿಂದ್ಗಡೆ ಒಂದು ಏನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರಲ್ಲ, ಪೋಲ್ಸ್ ಹೈ ಟೆನ್ಷನ್
ಅದ್ರದ್ದು ಲೇಬರ್ಸ್ ಇದ್ದಾರೆ, ಅವ್ರು ಮಲ್ಕೊಂಡಿದ್ದಾರೆ. ಇದು ರೆಸ್ಟೋರೆಂಟ್ ಅಂತ ಮುಂಚೆ, ಮೇ ಬಿ ರೆಸ್ಟೋರೆಂಟ್ ಆಗಿದ್ರೆ ನಮ್ಗೆ ಸಿಗ್ತಾ ಇರ್ಲಿಲ್ವೇನು ಅಲ್ವಾ? ಎಲ್ಲದಕ್ಕೂ ಋಣ ಬೇಕು. ಕ್ಲೋಸ್ ಆಗಿದ್ದು. ಕಾರ್ದುಂಗ್ ವ್ಯೂ ರೆಸ್ಟೋರೆಂಟ್ ಅಂತ ನೋಡಿ ಇಲ್ಲಿದೆ, ಬಟ್ ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ರೆಸ್ಟೋರೆಂಟ್ ನ, ಹಂಗಾಗಿ ನಮ್ಗೆ ಸಿಕ್ಕಿದೆ ನೋಡಿ. ಹಿಂಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲೋ ಇರುತ್ತೆ ಋಣ ಬಂದ ಎಲ್ಲಿಗೋ ಸಿಗುತ್ತೆ. ಓಕೆ ಸರ್ ಜಿ, ಆಪ್ಕಾ ನಾಮ್? मेरा नाम है ताज मोहम्मद. ತಾಜ್ ಮೊಹಮ್ಮದ್. ताज मोहम्मद. ತಾಜ್ ಮೊಹಮ್ಮದ್. ಓಕೆ ನೋಡಿ ಇವ್ರದ್ದು ಇಲ್ಲಿ ಆಕ್ಚುಲಿ ಗಾಡಿ ಎಲ್ಲ ಇವ್ರದೇ ಇಲ್ಲಿ. हम ये गाड़ियाँ चलाते हैं. ಹಾ हम सुबह सवेरे चलते हैं. ओके लेबर लेकर काम पर हम बिजली के टावर बनाते हैं. ओके हाई टेंशन वो बड़ा वाला आता है बड़ा वो वाला जो हाई टेंशन का वो बड़ा वाला टावर ये लोग बनाते हैं. ओके हाँ, तो बहुत मुश्किल काम है वो, बहुत खतरनाक काम जान है. लगा के. तो अब हम जाते हैं मतलब यहाँ से सुबह सवेरे. तो दिन को 1-2 बार मतलब ये हमारे बंदे जो है थोड़ा मतलब तकलीफ उनको बीमार ऑक्सीजन की कमी से कभी डॉक्टर को लेना पड़ता है, कभी कहाँ पर लेना पड़ता है. शाम को हम वापस आ जाते हैं 7 बजे. ओके तो अपना हो गया, बस खाना खा के रेस्ट कर रेस्ट. ये है ओके बाथरूम. जी जी ये भी है बाथरूम. ओके यहाँ रखो अपने पास. तो नीचे है पानी. ओके हाँ ना? नीचे पानी कहाँ पर? ನೋಡಿ ಜನ ಎಷ್ಟು ಒಳ್ಳೆಯವ್ರು ಇರ್ತಾರೆ ಅಂದ್ರೆ ಅವ್ರು ನಮ್ಗೆ ಬಾತ್ರೂಮ್, गाड़ियाँ हम मतलब ये ಈ ಕಡೆ ಬಾತ್ರೂಮ್ ಇಲ್ಲಿದೆ ಅಂತ ತೋರಿಸ್ಕೊಟ್ರು, ಮತ್ತೆ ನೀರೆಲ್ಲಿ ತಗೋಬೇಕು, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳಿದ್ರು. ಈ ಥರ ಹೊಸ ಹೊಸ ಜಾಗಗಳು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ಹೊಸ ಹೊಸ ಜನ ಸಿಗ್ತಾರೆ, ಅನುಭವ ಆಗುತ್ತೆ. ಕೆಲವು ಸತಿ ಕೆಟ್ಟ ಅನುಭವ ಆಗುತ್ತೆ, ಕೆಲವು ಸತಿ ಒಳ್ಳೆ ಅನುಭವ ಆಗುತ್ತೆ. ಇಲ್ಲಿವರೆಗೂ ನಮ್ಗೆ ಯಾವ್ದು ಕೆಟ್ಟ ಅನುಭವ ಆಗಿಲ್ಲ, ಎಲ್ಲ ಒಳ್ಳೆ ಅನುಭವ ಆಗಿದೆ. ದೇವರ ಕೃಪಾ ಕಟಾಕ್ಷ ಅಂತ ಹೇಳ್ಬೋದು. ಇಲ್ಲಿ ಏನಾದ್ರು ಕಷ್ಟ ಆದ್ರೆ ಒಳಗಡೆ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಭಯ್ಯ, ಅಪ್ನೆ ಇತ್ತು ಸಪೋರ್ಟ್ಗೆ, ಥ್ಯಾಂಕ್ ಯು. ಹಂಗೆ ಜನ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು ಯಾವತ್ತಿದ್ರು. ಅದೇಂತಾರಲ್ಲ, ವಾಟ್ ವಿಲ್ ಗೋ ವಿಲ್ ಕಮ್ ಅರೌಂಡ್ ಅಂತ, ಅದು 100% ನಿಜ. ನೋಡಿ ಭೈ, KTM RC 200 ಇಟ್ಟವ್ರೆ, तो पूरा रेसिंग चलता है उधर. ಓಹ್ ಸೂಪರ್. ಮೊಟ್ಟೆ ಮಾಡಿದ್ದಾರೆ ಕಲ್ಯಾಣ್ ಅವರು. ಅದು ತವಾ ಫ್ಲಾಟ್ ಇದ್ರೆ ಎದೊಳುತ್ತೆ ಬ್ರೋ, ಇಲ್ಲ ಅಂದ್ರೆ ಎಗ್ ಬುರ್ಜಿ ಮಾಡ್ಬೇಕಾಗುತ್ತೆ ಅಷ್ಟೇ. ಅದು ಆಮ್ಲೆಟ್ ಮಾಡಕ್ ಸ್ವಲ್ಪ ಕಷ್ಟ, ಡೈರೆಕ್ಟಾಗಿ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಮಾಡೋಕ್ಕಾಗಲ್ಲ. ನೋಡಿ ಇವರು ಕೆಲಸ, ಇದು ಹೈ ಟೆನ್ಷನ್ ಕಮಬರ ಅದು ಮಾಡೋದಂತೆ. ಕೆಲಸ ಮಾಡ್ತಾ ಇದ್ದಂಗೆ ಎಷ್ಟು ಸ್ನೋ ಬೀಳ್ತಾ ಇದೆ. ಓ ಮೈ ಗಾಡ್, ಮಾಡ್ತಾನೆ ಎಷ್ಟೊಂದು स्नो. इसका पूरा वीडियो बना के आप अपलोड करो, बहुत देखते हैं ऐसा वाला, बहुत पसंद करते हैं देखना. ಓಕೆ ನೋಡಿ, ಫುಡ್ ರೆಡಿ ಆಗಿದೆ. ರೈಸು, ಟೊಮೆಟೊ ಗೊಜ್ಜು ಮತ್ತೆ ಆಮ್ಲೆಟು ಎಲ್ಲ ರೆಡಿ. ನಮ್ಮ ಕಲ್ಯಾಣ್ ಭಟ್ರು ಮಾಡಿರೋದು. ನಾನು ಇವಾಗ ಹಾಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡೋಣ. ಇದ್ರೆ ನೆಮ್ಮದಿಯಾಗಿರ್ಬೇಕು ಏನ್ ಬ್ರಾ, ಅಷ್ಟೇ. ಡಿನ್ನರ್ ಎಲ್ಲ ರೆಡಿ ಇದೆ. ರೈಸು, ಟೊಮೆಟೊ ಗೊಜ್ಜು ತಿನ್ಕೊಂಡು ಸೇಮ್ ಮನೇಲಿ ಮಾಡಿರೋ ಥರನೇ ಇದೆ. ಸಕ್ಕತ್ತಾಗಿದೆ ಬ್ರೋ. A1 ಎಗ್ ಬುರ್ಜಿನೂ ಅಷ್ಟೇ, ಟೊಮೆಟೊ ಗೊಜ್ಜು ಇಷ್ಟ ಆಯಿತು. ಮಾಡಿಬಿಟ್ಟು 2 ದಿವಸ ಇಟ್ಕೊಂಡ್ಬಿಡ್ಬೋದು ಇದನ್ನೇ. ಹೌದು. ಓಕೆ, ಎಲ್ಲರದು ಊಟ ಆಯಿತು. ಇನ್ನೇನಿದ್ರು ಹೋಗ್ಬಿಟ್ಟು ಮಲಗೋದು. ಎಲ್ಲ ಪ್ಯಾಕ್ ಮಾಡಿ ಕಿಚನ್ ಎಲ್ಲ ಎತ್ತಿಟ್ಟಿದ್ದೀವಿ ನೋಡಿ. ಮತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಎಕ್ಸಾಸ್ಟ್ ಆಗ್ಬಿಟ್ಟಿದೆ, ಹಂಗಾಗಿ ಒಂದು ಸ್ವಲ್ಪ ನೀಟಾಗಿ ಪ್ರೊಜೆಕ್ಟ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಇದರ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಗುಡ್ ನೈಟ್.